ಇಂಧನ ಸಚಿವರ ಕಚೇರಿ ಐಬಿಯಲ್ಲೇ ಪವರ್ ಕಟ್ ಆಗಿದೆ. ಚಿಕ್ಕಮಗಳೂರು ಪ್ರವಾಸಿ ಮಂದಿರದಲ್ಲಿರುವಂತಹ ಜಾರ್ಜ್ ಕಚೇರಿ ಬಿಲ್ ಕಟ್ಟಿಲ್ಲ ಅಂತ ಪವರ್ ಮಿನಿಸ್ಟರ್ ಕಚೇರಿಗೆ ಪವರ್ ಕಟ್ ಆಗಿದೆ. 3 ತಿಂಗಳಿಂದ ಬಾಕಿ ಉಳಿಸಿಕೊಳ್ಳಲಾಗಿದೆ. ಪಿಡಬ್ಲ್ಯೂಡಿ ಇಲಾಖೆಯಿಂದ ಬಿಲ್ ಪಾವತಿಯಾಗಿಲ್ಲ. ನಿನ್ನೆ ಬಿಲ್ ಪಾವತಿ ಮಾಡಿದ್ದಾರೆ ಪಿಡಬ್ಲ್ಯೂಡಿ ಅಧಿಕಾರಿಗಳು. ಈಗ ಬಿಲ್ ಪಾವತಿ ಆದ ನಂತರದಲ್ಲಿ ಜಾರ್ಜ್ ಕಚೇರಿ ಐಬಿಗೆ ಕರೆಂಟ್ ಭಾಗ್ಯ ಸಿಕ್ಕಿದೆ. ಮೊನ್ನೆಯಿಂದ ಜಾರ್ಜ್ ಕಚೇರಿಯಲ್ಲಿ ಕರೆಂಟೇ ಇರಲಿಲ್ಲ. 2 ಲಕ್ಷಕ್ಕೂ ಅಧಿಕ ವಿದ್ಯುತ್ ಬಿಲ್ ಪಾವತಿ ಮಾಡಿರಲಿಲ್ಲ. ಜನರೇಟರ್ ಯುಪಿಎಸ್ ಇಲ್ಲದೆ ಐಬಿ ಸಿಬ್ಬಂದಿಗಳು ಪರದಾಡಿದ್ರು. ಇಂಧನ ಸಚಿವರ ಕಚೇರಿ ಐಬಿಯಲ್ಲೇ ಪವರ್ ಕಟ್ ಆಗಿದೆ. ಚಿಕ್ಕಮಗಳೂರು ಪ್ರವಾಸಿ ಮಂದಿರದಲ್ಲಿರುವಂತಹ ಜಾರ್ಜ್ ಕಚೇರಿ ಬಿಲ್ ಕಟ್ಟಿಲ್ಲ ಅಂತ ಪವರ್ ಮಿನಿಸ್ಟರ್ ಕಚೇರಿಗೆ ಪವರ್ ಕಟ್ ಆಗಿದೆ. 3 ತಿಂಗಳಿಂದ ಬಾಕಿ ಉಳಿಸಿಕೊಳ್ಳಲಾಗಿದೆ. ಪಿಡಬ್ಲ್ಯೂಡಿ ಇಲಾಖೆಯಿಂದ ಬಿಲ್ ಪಾವತಿಯಾಗಿಲ್ಲ. ನಿನ್ನೆ ಬಿಲ್ ಪಾವತಿ ಮಾಡಿದ್ದಾರೆ ಪಿಡಬ್ಲ್ಯೂಡಿ ಅಧಿಕಾರಿಗಳು. ಈಗ ಬಿಲ್ ಪಾವತಿ ಆದ ನಂತರದಲ್ಲಿ ಜಾರ್ಜ್ ಕಚೇರಿ ಐಬಿಗೆ ಕರೆಂಟ್ ಭಾಗ್ಯ ಸಿಕ್ಕಿದೆ. ಮೊನ್ನೆಯಿಂದ ಜಾರ್ಜ್ ಕಚೇರಿಯಲ್ಲಿ ಕರೆಂಟೇ ಇರಲಿಲ್ಲ. 2 ಲಕ್ಷಕ್ಕೂ ಅಧಿಕ ವಿದ್ಯುತ್ ಬಿಲ್ ಪಾವತಿ ಮಾಡಿರಲಿಲ್ಲ. ಜನರೇಟರ್ ಯುಪಿಎಸ್ ಇಲ್ಲದೆ ಐಬಿ ಸಿಬ್ಬಂದಿಗಳು ಪರದಾಡಿದ್ರು. ಬೀದರ್ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಸಚಿನ್ ಮನೆಗೆ ಸಚಿವ ಈಶ್ವರ ಖಂಡ್ರೆ ಭೇಟಿ ಕೊಟ್ಟಿದ್ದಾರೆ. ಸಚಿನ್ ಕುಟುಂಬಸ್ಥರಿಗೆ ಸಚಿವ ಖಂಡ್ರೆ ಸಾಂತ್ವನ ಹೇಳಿದ್ದಾರೆ. ಸಚಿನ್ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದರು. ಸರ್ಕಾರ ಹಾಗೂ ವೈಯಕ್ತಿಕ ಪರಿಹಾರವನ್ನ ಖಂಡ್ರೆ ಘೋಷಣೆ ಮಾಡಿದರು. ಸಚಿನ್ ಆತ್ಮಹತ್ಯೆ ಅತ್ಯಂತ ನೋವಿನ ಸಂಗತಿಯಾಗಿದೆ. ರೈಲ್ವೆ ಪೊಲೀಸರು ಈಗಾಗಲೇ ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ನಡೆದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು ಸಚಿವ ಖಂಡ್ರೆ. ಸಚಿನ್ ನಿವಾಸದಲ್ಲಿ ಈಶ್ವರ ಖಂಡ್ರೆ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಇದಾದ ನಂತರದಲ್ಲಿ ಮಾತನಾಡಿದ್ರು ಈಶ್ವರ ಖಂಡ್ರೆ. ಸಚಿನ್ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡಂಥ ಗುತ್ತಿಗೆದಾರ ಸಚಿನ್ ಅವರ ಮನೆಗೆ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿ ಸಾಂತ್ವನ ಹೇಳಿ ಆ ಒಂದು ಕುಟುಂಬಕ್ಕೆ ಧೈರ್ಯ ತುಂಬಿ ಬಂದಿದ್ದಾರೆ. ಇವತ್ತು ಅಲ್ಲಿ ಏನೇನು ಲೋಪದೋಷ ನಡೆದಿದ್ವು, ಅವ್ರ ಜೊತೆಗೆ ಕುಟುಂಬಸ್ಥರು ಯಾವೆಲ್ಲ ಚರ್ಚೆ ನಡೆಸಿದ್ರು ಎಂಬುದರ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಈಶ್ವರ್ ಖಂಡ್ರೆ ಅವರು ನಮ್ಮ ಜೊತೆಗಿದ್ದಾರೆ. ಸಂತ್ರಸ್ತರ ಜೊತೆಯಲ್ಲಿ ನಮ್ಮ ಸರ್ಕಾರ ಇದೆ, ನಾವಿದ್ದೀವಿ. ಅವ್ರ ನೋವಿನಲ್ಲಿ ಶಾಮೀಲಾಗಿದ್ದೇವೆ. ಅವ್ರದ್ದೇನು ಅನಿಸಿಕೆ ಇದೆ, ಪೊಲೀಸರು ತತ್ಕ್ಷಣ ಕ್ರಮ ತೆಗೆದುಕೊಂಡಿಲ್ಲ. ಇವತ್ತು ಆನ್ಲೈನ್ ಮೇಲೆ ದೂರು ಕೊಟ್ಟಿದ್ದರೂ ಸಹಿತ ಯಾವುದೇ ರೀತಿಯ ಸ್ಪಂದನೆ ಮಾಡಿಲ್ಲ ಅಂತ ಅದರ ಬಗ್ಗೆ ತನಿಖೆಗೆ ಆದೇಶ ಮಾಡಿದ್ದೇವೆ. ಪೊಲೀಸರ ಮೇಲೆ ಕ್ರಮ ಆಗಿದೆ. ಇನ್ನೂ ಉನ್ನತ ಮಟ್ಟದ ತನಿಖೆ ನಡೀತಾ ಇದೆ. ಮತ್ತು ಈಗೇನು ಡೆತ್ ನೋಟಲ್ಲಿ ಏನು ಸಚಿನ್ ಆರೋಪ ಮಾಡಿದಂಥದ್ದಿದೆ, FSL ವರದಿ ಮೇಲೆ ಈಗಾಗಲೇ ರೈಲ್ವೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಇವತ್ತು ಆ ತನಿಖೆ ಪಾರದರ್ಶಕವಾಗಿ ಆಗಬೇಕು, ನಿಷ್ಪಕ್ಷಪಾತವಾಗಿ ಆಗಬೇಕು. ಮತ್ತು ಅದರಲ್ಲಿ ಯಾರು ಇಂಥ ಒಂದು ಆತ್ಮಹತ್ಯೆಗೆ ಇವತ್ತು ಪ್ರಚೋದನೆ ಕೊಟ್ಟಿದ್ದಾರೆ, ಯಾರು ಕಿರುಕುಳ ಕೊಟ್ಟಿದ್ದಾರೆ ಅಂಥದ್ರ ಬಗ್ಗೆಯೂ ತನಿಖೆ ಆಗ್ತದೆ. ತನಿಖಾ ವರದಿ ಆಧಾರದ ಮೇಲೆ ಕಾನೂನು ರೀತಿಯ ಕ್ರಮ ಆಗ್ತದೆ ಅನ್ನುವಂಥ ಭರವಸೆಯನ್ನು ನಾನು ಕೊಟ್ಟಿದ್ದೇನೆ. ಸರ್ಕಾರದ ವತಿಯಿಂದ ಇವತ್ತು ಏನು ಸಂತ್ರಸ್ತ ಪರಿವಾರಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡುವಂಥದ್ದು ಘೋಷಣೆಯನ್ನು ಮಾಡಿದ್ದೇನೆ. ಸರ್, ಪ್ರಮುಖವಾಗಿ ಅವತ್ತು ಏನೊಂದು ನಿರ್ಲಕ್ಷ್ಯ ವಹಿಸಿದಂಥ ಪೊಲೀಸರು ಆಗಿರ್ಬೋದು ಮತ್ತು ಪ್ರಕರಣವನ್ನು CIDಗೆ ಕೊಡಬೇಕಂತಾರೆ ಸರ್. ಏನು CIDಗೆ ಕೊಡಲಿಕ್ಕೆ, CIDಗೆ ಪ್ರಕರಣ ಕೊಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ವಿನಂತಿ ಮಾಡುತ್ತೇನೆ. BJP ಅವರು CBI ಕೊಡಬೇಕಂತಾರೆ ಸರ್. ಏನು BJP ಅವರು ಅಧಿಕಾರದಲ್ಲಿದ್ದಾಗ ಒಂದಾದರೂ CBI ಕೊಟ್ಟಿದ್ದಾರಾ? ಹಿಂದೆ ನಾವು ಕೊಟ್ಟಿದ್ದೇವೆ. ಯಾವ್ದು CBI ಕೊಟ್ಟಿದ್ದು ಇಲ್ಲಿವರೆಗೆ ಸಂಪೂರ್ಣವಾದಂಥ ಮಾಹಿತಿಯೂ ಬಂದಿಲ್ಲ. ಹೀಗಾಗಿ ನಮ್ಮ ಪೊಲೀಸ್ ಏನು COD ಇದೆ, ಒಳ್ಳೆಯ ಅಧಿಕಾರಿಗೆ ಹಾಕಿ ತನಿಖೆ ಮಾಡಿಸ್ತೇವೆ. ಪೊಲೀಸರು ಒಂದು ರಾಜ್ಯ ಸರ್ಕಾರದ ಕೈಗೊಂಬೆಯ ಕೆಲಸ ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಯಾರ್ಯಾರ ಹೆಸರು ಕೇಳಿ ಬರ್ತಾ ಇದೆ ಅವರೆಲ್ಲ ಈಗ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ನೀವು ಆಗಿರ್ಬೋದು ರಾಜೀನಾಮೆ ಕೊಡಬೇಕಂತ BJPಯ ನಾಯಕರು ನಿನ್ನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ಇವತ್ತು ಇದರಲ್ಲೆಲ್ಲಾದರೂ
ಇದಕ್ಕೆ ನಾವು ಕಾರಣಕರ್ತರಿದ್ದೀವಿ ಅಥವಾ ಪ್ರಿಯಾಂಕ್ ಖರ್ಗೆ ಕಾರಣಕರ್ತರಿದ್ದಾರೆ ಅಂತೇಳಿ ಸಚಿನ್ ಡೆತ್ ನೋಟಲ್ಲಿ ಎಲ್ಲಾದರೂ ಆರೋಪ ಇದೆಯಾ? ಇದು ಏನೂ ಇಲ್ಲದೆ, ಆಧಾರ ಇಲ್ಲದೆ ಇವರು ಹೇಳಿಕೆ ಕೊಡುವಂಥದ್ದು ಇವತ್ತು ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಆಗಿದೆ. ಇವತ್ತು ತನಿಖೆ ದಾರಿ ತಪ್ಪಿಸುವಂಥದ್ದಕ್ಕೆ ಬಿ ಜೆ ಪಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಕರಣದಲ್ಲೂ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಹೌದು, ಹತಾಶ ಮನೋಭಾವನೆಯಿಂದ ಸಾವಿನಲ್ಲೂ ರಾಜಕೀಯ ಮಾಡುವಂಥದ್ದು ಅತ್ಯಂತ ದುರದೃಷ್ಟಕರ ಅಂತ ಹೇಳಿಕೆ ಬಯಸ್ತೇನೆ. ಎಷ್ಟು ದಿನದಲ್ಲಿ ಪ್ರಕರಣವನ್ನು ಇದು ಆಗುತ್ತೆ ಸರ್ ಕಂಪ್ಲೀಟ್? ಆದಷ್ಟು ಶೀಘ್ರದಲ್ಲಿ ಆದ್ಯತೆ ಮೇರೆಗೆ ಇದನ್ನು ತನಿಖೆ ಮಾಡಬೇಕು ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಸೊ ಇದಿಷ್ಟು ಏನೊಂದು ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಶರಣು ಜೊತೆ ಲಿಂಗೇಶ್ ಮರ್ಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೀದರ್. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಬಿಜೆಪಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ. ಅವರು ಹೇಳಿದ ಕೂಡಲೇ ನಾನ್ಯಾಕೆ ರಾಜೀನಾಮೆ ಕೊಡ್ಲಿ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ನಾಯಕರು. ನನ್ನ ವಿರುದ್ಧದ ಆರೋಪಕ್ಕೆ ಸಾಕ್ಷಿ ಪುರಾವೆ ಕೊಡಬೇಕಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ನನಗೆ ನೈತಿಕತೆ ಇರೋದಕ್ಕೆ ನಿಮ್ಮ ಮುಂದೆ ಕುಳಿತಿದ್ದೆ. ಹೆಣ ಬಿದ್ದಾಗ ರಾಜಕೀಯ ಮಾಡುವುದನ್ನ ಮೊದಲು ಬಿಡ್ಲಿ ಅಂತ ಹೇಳಿದ್ರು ಪ್ರಿಯಾಂಕ್ ಖರ್ಗೆ. ನಿಮ್ಮ ಕಲಬುರಗಿ ನಾಯಕರ ಬಗ್ಗೆ ತಿಳಿದುಕೊಂಡು ಬಂದು ಬಿಜೆಪಿ ಹಿರಿಯ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಸಲಹೆ ಕೊಟ್ಟಿದ್ದಾರೆ. RSS ವಿರೋಧ ಮಾಡಿದ್ದಕ್ಕೆ ನನ್ನನ್ನ ಟಾರ್ಗೆಟ್ ಮಾಡಿದ್ದೀರಿ. IT, ED, ಅಮಿತ್ ಶಾ ಅವರನ್ನ ಬಿಟ್ಟರೂ ನಾನು ಹೆದರಲ್ಲ ಅಂತ ಬಿಜೆಪಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಏನು ಸತ್ಯ ಇದೆ ಹೇಳಿ? ಹಿಂದೆ ಇದೇ BJP ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಗುಲ್ಬರ್ಗಕ್ಕೆ ಬಂದು ನನಗೆ ರಾಜೀನಾಮೆ ಕೇಳಿದರು. ಯಾರೋ ಕೆಲಸಕ್ಕೆ ಬರಲ್ಲ ಮಣಿಕಂಠ ರಾಠೋಡ್ ನಾವು ಅವ್ರ ಮೇಲೆ ಮರಣಾಂತಕ ಹಲ್ಲೆ ಮಾಡಿದ್ವಿ ಅಂದ್ಬಿಟ್ಟು ರಾಜೀನಾಮೆ ಕೇಳಿದ್ರು. ಏನಾಯಿತು? ಅದಕ್ಕೆ ಉತ್ತರ ಕೊಟ್ಟರ ವಿಜೇಂದ್ರ ಅವರು? ಇಂಥವರಿಗೆ ಇವ್ರು ಸಾಕ್ತಾ ಇರೋದು BJPಯವರು. ಅವ್ರ ಥರ ಸುಳ್ಳು ಹೇಳಿ ಹಿಟ್ ಆ್ಯಂಡ್ ರನ್ ಮಾಡಿ ಹೋಗ್ತಾ ಇಲ್ಲ. ಏನೇ ಇದ್ರೂ ನಾವು ಹೇಳ್ತಾ ಇದ್ದೀವಲ್ಲ, FSL ಬರಲಿ, ಸತ್ಯಾಂಶ ಹೊರಗೆ ಬರಬೇಕು, ತನಿಖೆ ಆಗಲಿ ಇಂಡಿಪೆಂಡೆಂಟಾಗಿ ಅಂತ. ನಾವೇನು ಅವ್ರ ಥರ ಇದು ಏನೋ ಎಲ್ಲೋ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದೀವ? ನೇರವಾಗಿ ನಾನು ಕೇಳಿದ್ದೀನಿ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ. ಅವರು ಕೊಡ್ತಾರಾ? ಆಗೋದಿಲ್ಲ. ಮಾಡಿರಬಹುದು, ಮಾಡಿದ್ದಾನೆ ಅಂತಲೂ ಏನಿರು ಗೊತ್ತಿಲ್ಲ. ಯಾರೋ ಆಪ್ತನು ಮಾಡಿರಬಹುದು ಅಂದ್ಬಿಟ್ಟು ನೀವು ರಾಜೀನಾಮೆ ಕೇಳ್ತಾ ಇದ್ದೀರಾ. ನಿಮ್ಮ ತಂದೆಯವರು ಪೂಜ್ಯ ಅಪ್ಪಾಜಿಯವ್ರದ್ದು ಪ್ರೂವ್ ಆಗಿದೆ ಅಲ್ಲ ಇವರೇ, ನೀವು ರಾಜೀನಾಮೆ ಕೊಡಬಾರ್ದಾ? ಯಾವ FSL ರಿಪೋರ್ಟ್ ಬಂದಿದೆ, ಕೋರ್ಟ್ನಲ್ಲಿ ಕೇಸ್ ಮುಂದಕ್ಕೆ ಹಾಕಿಸ್ತಾ ಇದ್ದೀರಾ. ಚಾರ್ಜ್ ಶೀಟು ಸಲ್ಲಿಸಲಾಗಿದೆ ಮುನಿರತ್ನ ಅವ್ರ ಬಗ್ಗೆ. ಅದ್ರ ಬಗ್ಗೆ ಏನಂತೀರಾ ನೀವು? ದಲಿತರ ಮಹಿಳೆಯರ ಬಗ್ಗೆ, ದಲಿತರ ಬಗ್ಗೆ, ಒಕ್ಕಲಿಗರ ಬಗ್ಗೆ ಏನಂತ ಹೇಳ್ತಾರೆ ನಿಮ್ಮ ಶಾಸಕರು? ಅದೆಲ್ಲನೂ ಸಮರ್ಥನೆ ಮಾಡಿಬಿಟ್ಟು ನೀವು ನಮ್ಮ ರಾಜೀನಾಮೆ ಕೇಳೋ ನೈತಿಕತೆ ನಿಮಗಿದೆಯಾ? ಏನೇ ಇದ್ರೂ ದಾಖಲೆಗಳು ಇಟ್ಕೊಂಡು, ಪುರಾವೆಗಳು ಇಟ್ಕೊಂಡು, ಡಾಕ್ಯುಮೆಂಟ್ಸ್ನ ಮುಂದಿಟ್ಕೊಂಡು ಮಾತಾಡಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ಬೋದು. ಸುಮ್ಮನೆ ನೀವು ನಿಮ್ಮ ಲೀಡರ್ಗಳಿಗೆ ಮನವೊಲಿಸ್ಲಿಕ್ಕೆ ನೀವು ಮಾಡ್ಕೊಂಡು ಹೋದರೆ ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸಿದ್ಧಾಂತವನ್ನು ನಾವು ವಿರೋಧಿಸ್ತೀವಿ, RSSನ ವಿರೋಧಿಸ್ತೀವಿ, ನಿಮ್ಮ ಮನುಸ್ಮೃತಿ ಮನೋಭಾವನೆ ಏನಿದೆ ಅದನ್ನು ನಾವು ವಿರೋಧಿಸ್ತೀವಿ ಅಂತ ನಾವು ನಿಮಗೆ ಟಾರ್ಗೆಟ್ ಅಂತ ನೀವು ಅಂದ್ಕೊಂಡಿದ್ದೀರ. ನೀವು ಎಷ್ಟೇ ಅಂಜಿಸಿದ್ರೂ ಕೂಡ ನಮ್ಮ ಮನೋಭಾವನೆ ಏನಿದೆ ಅದು ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾವುದು ಹೆದರಿಕೆ ನೀವು ಏನೇ ಮಾಡಿದ್ರು, IT, ED, CBI, ನೀವು ಯಾರಿಗೆ ಹೋಗಿ ಮೋದಿಯವ್ರಿಗೆ ಕಂಪ್ಲೇಂಟ್ ಮಾಡ್ತೀರಾ, ಅಮಿತ್ ಶಾ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀರಾ, ಗವರ್ನರ್ ಮುಖಾಂತರ ಕೆಲಸ ಮಾಡ್ಕೊಳ್ತೀರಾ, ಅದು ಯಾವುದಕ್ಕೂ ನಾವು ಹೆದರೋದಿಲ್ಲ. ಪ್ರಾಮಾಣಿಕವಾಗಿ ನಾವು ಸಾರ್ವಜನಿಕ ವಲಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.